ನಮಸ್ಕಾರ. ನನಗೊಂದು ಕ್ವಶನ್ ಅರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರ, ಈಗ ವಿಜಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಇವ ಕಳ್ಳತನ ಮಾಡಿದ್ರೆ 3 ತಿಂಗಳು ಶಿಕ್ಷೆ ಕೊಡ್ತಾರೆ. ಪ್ರೂವ್ ಆದ್ರನ ಕಳ್ಳತನ ಮಾಡ್ಯಾನ ಅಂತೇಳಿ ಪ್ರೂವ್ ಆದ್ರೆ 3 ತಿಂಗಳು ಶಿಕ್ಷೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಕತ್ತೀನಿ. ಈ ಆಸ್ ಅ ಕಾನೂನು ಏನ್ ಹೇಳ್ತೈತಿ ಆ ರೀತಿ ಅರ್ಥಲ್ಲ. ಕಾನೂನು 3 ತಿಂಗಳು ಶಿಕ್ಷೆನೂ ಕೊಡ್ಬೋದು, 6 ತಿಂಗಳು ಶಿಕ್ಷೆ ಕೊಡ್ಬೋದು, 3 ವರ್ಷ ಶಿಕ್ಷೆ ಕೊಡ್ಬೋದು. ದಟ್ ಇಸ್ ಡಿಪೆಂಡ್ ಅಪಾನ್ ದಿ ಕೇಸ್. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ನಾನು ಒಂದು ಉದಾಹರಣೆ ತಗೊಳಕತ್ತೀನಿ. ಈ ವಿಜಯ ಕಳ್ಳತನ ಮಾಡಿದ್ರೆ 3 ತಿಂಗಳು ಶಿಕ್ಷೆ. ಹಂಗೆ ಇಲ್ಲೊಬ್ಬ ವ್ಯಕ್ತಿ ಇದಾನೆ, ಇವನ ಹೆಸರು ಅಬ್ದುಲ್ ಅಂತ ಅನ್ಕೊಳ್ಳೋಣ. ಇವನು ಕಳ್ಳತನ ಮಾಡಿದ್ರೆ ಇವಂಗೂ ವಿಜಯ್ ಕೊಡುವ ಶಿಕ್ಷೆನೆ ಕೊಡ್ತಾರ ಅಥವಾ ಬೇರೆ ಶಿಕ್ಷೆ ಕೊಡ್ತಾರ? ಇವಂಗೂ 3 ತಿಂಗಳು ಶಿಕ್ಷೆನೆ ಕೊಡ್ತಾರ ಅಥವಾ 2 ತಿಂಗಳು ಶಿಕ್ಷೆ ಕೊಡ್ತಾರ? ಇಲ್ಲ ನೀ ಎಷ್ಟು ಬೇಕಾದಷ್ಟು ಕಳ್ಳತನ ಮಾಡಪ್ಪ, ನೀ ಕಾನೂನಿಗಿಂತ ಮ್ಯಾಗಿನವಧಿ, ನೀ ಹೋಗಿ ಬಿಡಪ್ಪ ಅಂತ ಅಲ್ಲಿಂದ ಬರಿ ಮಾಡಿಬಿಡ್ತಾರ. ಬರಿ ಅಂದ್ರೆ ಬಿಟ್ಟು ಬಿಡ್ತಾರ. ಏನ್ ಮಾಡ್ತಾರ ಅಂತಂದ್ರ, ವಿಜಯ್ಗಿರೋ ಕಾನೂನೇ ಅಬ್ದುಲ್ಗೂ ಅಪ್ಲೈ ಆಗ್ತೈತಿ, ಅಬ್ದುಲ್ಗಿರೋ ಕಾನೂನು ವಿಜಯ್ಗೂ ಅಪ್ಲೈ ಆಗ್ತೈತಿ. ಇದು ವರ್ಷ ಟ್ರೂ, ವರ್ಷ ಇದು. ದಟ್ ಇಸ್ ಅನ್ ಕರೆಕ್ಟ್ ಸೆಂಟೆನ್ಸ್, ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತೈತಿ. ಹೌದಾ? ಏನು, ಈ ವಿಜಯ ಹಿಂದೂ ಸಮಾಜಕ್ಕೆ ಸೇರನ, ಈ ಅಬ್ದುಲ್ಲಾ ಮುಸ್ಲಿಂ ಸಮಾಜಕ್ಕೆ ಸೇರನ. ಇಬ್ರು ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರು ಅಂತಂದ್ರ ಅವರಿಗೆ ಒಂದೇ ರೀತಿಯ ಶಿಕ್ಷೆಯನ್ನ ಕೊಡಲಾಗ್ತೈತಿ. ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಈ ಇನ್ನೊಂದು ಉದಾಹರಣೆಯಲ್ಲೂ ಇಲ್ಲಿ ವಿಜಯನ್ನು ತಗೊಳ್ಳೋಣ, ಇಲ್ಲಿ ಅಬ್ದುಲ್ ದಾನತೆ ತಗೊಳ್ಳೋಣ. ಈ ವಿಜಯನ್ ಮ್ಯಾರೇಜು ಅಶ್ವಿನಿ ಜೋಡಿ ಆಗೈತಿ ಅಂತೇಳಿ ಅನ್ಕೊಳ್ಳೋಣ. ಈ ಅಬ್ದುಲ್ ಮ್ಯಾರೇಜು ಅವ್ರ ಹೆಸರು ಯಾರಪ್ಪ, ಮುಸ್ಲಿಮ್ಸ್ ಹೆಸರು ನಮಗ್ ಗೊತ್ತಾಗ್ತಿಲ್ಲ. ಇಶ್ರತ್ ಅಂತ ಅನ್ಕೊಳ್ಳೋಣ. ಈ ವಿಜಯ್ಗೆ ಅಶ್ವಿನಿನ ಬಿಟ್ಟು ಬೇರೆ ಮದುವೆ ಆಗ್ಬೇಕು ಅಂತಂದ್ರೆ ಇವ ಅಶ್ವಿನಿಗೆ ಡೈವರ್ಸ್ ಕೊಡಬೇಕು. ವಿದೌಟ್ ಡೈವರ್ಸು ವಿಜಯ್ ಇದ್ದವ ಅಶ್ವಿನಿನ ಮದುವೆ ಆಗುವ ಹಾಗಿಲ್ಲ. ಯಾಕಂತಂದ್ರೆ ಅಶ್ವಿನಿ ಬದುಕಿರುವಾಗ ವಿಜಯ್ಗೆ 2ನೇ ಮದುವೆಯನ್ನ ಆಗಲು ಪರ್ಮಿಷನ್ ಇಲ್ಲ, ಅಕಾರ್ಡಿಂಗ್ ಟು ಹಿಂದೂ ಮ್ಯಾರೇಜ್ ಆಕ್ಟ್. ಹೌದಾ? ಈ ಅಬ್ದುಲ್ಲಾ ಇಶ್ರತ್ನ ಮದುವೆ ಆಗ್ಯಾನ. ಈ ಅಬ್ದುಲ್ಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ಬೇಕು. ಆಕೆ ಹೆಸರು ಜಹನ್ನಾಳ್ ಅಂತೇಳಿ ಅನ್ಕೊಳ್ಳೋಣ. ಇವ ಮದುವೆ ಆಗ್ಬೇಕು ಅಂತಂದ್ರೆ ಈಕಿಗೆ ಇಶ್ರತ್ಗೆ ಡೈವರ್ಸ್ ಕೊಡಬೇಕು ಅಂತೇಳಿ ಏನ್ ನಿಯಮ ಇಲ್ಲ. ಇದೇ ಅಬ್ದುಲ್ಲಾ ಇನ್ನೊಬ್ಬಕಿನ ಮದುವೆ ಆಗ್ಬೇಕಾದ್ರೂ ಡೈವರ್ಸ್ ಕೊಡಬೇಕು ಅಂತ ಏನಿಲ್ಲ. ಆದ್ರೆ ವಿಜಯ ಅಶ್ವಿನಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ಬೇಕು ಅಂತಂದ್ರೆ ಡೈವರ್ಸ್ ಕಂಪಲ್ಸರಿ. ಆದ್ರೆ ಅಬ್ದುಲ್ಗೆ ಅದು ಕಂಪಲ್ಸರಿ ಅಲ್ಲ. ಫಸ್ಟ್ ಇನ್ಸ್ಟೆನ್ಸ್ ನೋಡಿದ್ವಿ ಅಲ್ಲ, ಕಳ್ಳತನದ ಇನ್ಸ್ಟೆನ್ಸ್, ಅಲ್ಲಿ ಇಬ್ಬರಿಗೂ 3 ತಿಂಗಳು ಶಿಕ್ಷೆಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಅಪೆಂಡ್ಸ್ ಆಗ್ತೈತಿ. ಮೊದಲನೇ ಹೆಂಡತಿ ಜೀವಂತವಿದ್ದಾಗ ಡೈವರ್ಸ್ ಅನ್ನ ಪಡೆಯಲಾರದೆ, ವಿಚ್ಛೇದನವನ್ನ ಪಡೆಯಲಾರದೆ ಮದುವೆಯಾದ್ರೆ ಅದು ಅಪೆಂಡ್ಸ್ ಆಗ್ತೈತಿ. ಇಲ್ಲಿ ಅಬ್ದುಲ್ಲಾ 1, 2, 3, 4 ಈಗ ಎಷ್ಟು ಬೇಕಾದಷ್ಟು ಮದುವೆ ಆದ್ರೂ ಅದು ಅಪೆಂಡ್ಸ್ ಆಗೋದಿಲ್ಲ. ಯಾಕೆ ಹಿಂಗೆ ಅಂತಂದ್ರ ಈ ಸಿವಿಲ್ ವಿಷಯಗಳು, ನಾಗರಿಕ ವಿಷಯಗಳು ಏನಾಗ್ತಾವ ಅಂತಂದ್ರ ಪರ್ಸನಲ್ ಲಾ, ವೈಯಕ್ತಿಕ ಕಾನೂನುಗಳು ತೆಗೆರಿತೀವಿ. ಇದನ್ನ ಪರ್ಸನಲ್ ಲಾಗಳ ಮೂಲಕ ನೀವು ಹೆಸರು ಕೇಳಿರ್ಬೋದು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗಳಂತೆ. ಹೌದಾ? ಅದು ಸಪರೇಟ್ ಥಿಂಕ್ ಆಫ್ ಆರ್ಗ್ಯುಮೆಂಟ್. ಈಗ ನಾವ್ ಹೇಳಕತ್ತಿರೋದು ನಾಗರಿಕ ವಿಷಯಗಳು ಪರ್ಸನಲ್ ಲಾಗಳ ಮೂಲಕ, ವೈಯಕ್ತಿಕ ಕಾನೂನುಗಳ ಮೂಲಕ ಜಾರಿ ಆಗ್ತವೆ. ಆದ್ರೆ ಕ್ರಿಮಿನಲ್ ಕಾನೂನುಗಳು ಏಕ ರೀತಿಯ ಕಾನೂನಿನ ಮೂಲಕ ಜಾರಿ ಆಗ್ತವೆ. ಹಿಂದೂ ಮರ್ಡರ್ ಮಾಡಿದ್ರ ಅಂತಂದ್ರೆ ಅವನಿಗೂ ಕೂಡ ಜೀವಾವಧಿ ಶಿಕ್ಷೆನೆ ಕೊಡಬೇಕು. ಮುಸ್ಲಿಂ ಮರ್ಡರ್ ಮಾಡಿದ್ರು ಕೂಡ ಅವನಿಗೂ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಒಂದೇ ರೀತಿಯ ಕ್ರಿಮಿನಲ್ ನ್ಯಾಯ ಭಾರತದಲ್ಲಿ ಜಾರಿಯಲ್ಲಿದೆ. ಆದರೆ ಒಂದೇ ರೀತಿಯ ನಾಗರಿಕ ನ್ಯಾಯಗಳು, ಕಾನೂನುಗಳು ಜಾರಿಯಲ್ಲಿಲ್ಲ. ಈ ಒಂದೇ ರೀತಿಯ ನಾಗರಿಕ ನ್ಯಾಯಗಳನ್ನ ಅಥವಾ ಕಾನೂನುಗಳನ್ನ ಜಾರಿಗೆ ತೊಂಬರಿ ಅಂತೇಳಿ ಹೇಳಕತ್ತಿರ್ತಕ್ಕಂಥ ಭಾರತದ ಸಂವಿಧಾನದ ವಿಷಯ ಯಾವುದಪ್ಪ ಅಂತಂದ್ರೆ, ಕಲಂ ಯಾವ್ದತ್ತೆ ಕೇಳಿದ್ರೆ ಆರ್ಟಿಕಲ್ 44. ಅದು UCC. ಯಾವ CC? UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ. ಏನು ಸಮಾನ? ನಾಗರಿಕ ವಿಷಯಗಳಲ್ಲಿ ಅಂದರೆ ಸಿವಿಲ್ ವಿಷಯಗಳಲ್ಲಿ ಸಮಾನತೆಯನ್ನ ತಗೊಂಡ್ ಬರಬೇಕು. ಇಲ್ಲಿ ಅಬ್ದುಲ್ಗೆ ಅವಕಾಶ ಜಾಸ್ತಿ, ವಿಜಯನಿಗೆ ಅವಕಾಶ ಕಡಿಮೆ. ಇದನ್ನ ಈ ರೀತಿ ಟ್ರೀಟ್ ಮಾಡೋದಕ್ಕಿಂತನೂ ಇಲ್ಲಿ ಅಶ್ವಿನಿಗೆ ನ್ಯಾಯ ಸಿಗುವ ಚಾನ್ಸಸ್ ಜಾಸ್ತಿ. ಆದ್ರೆ ಇಲ್ಲಿ ಇಶ್ರತ್ಗೆ ನ್ಯಾಯ ಸಿಗುವ ಚಾನ್ಸಸ್ ಕಡಿಮೆ. ಅಂದ್ರೆ ಈ ಪರ್ಸನಲ್ ಲಾಗಳು ಲಿಂಗ ಭೇದಗಳನ್ನ ಮಾಡ್ತಾವು ಅಂತೇಳಿ ನಮ್ಗೆ ಗೊತ್ತಾಯ್ತು. ಅಂತಂದ್ರೆ ಅಬ್ದುಲ್ಗಿರುವ ಅವಕಾಶ ಇಶ್ರತ್ಗಿಲ್ಲ. ಅಂದ್ರೆ ಅಬ್ದುಲ್ 2 ಮದುವೆಯನ್ನ ಮಾಡ್ಕೊಂಡ ಅಂದ್ರೆ ನಡಿತೈತಿ, ಇಶ್ರತ್ 2 ಮದುವೆ ಮಾಡ್ಕೊಂಡ್ರೆ ನಡೆಯೋದಿಲ್ಲ. ಯಾಕೆ? ಸಮಾನತೆಯನ್ನ ಅಲ್ಲಿಯೂ ಕೂಡ ತಗೊಂಡ್ಬರ್ಬೇಕಲ್ಲ.
ಸಮಾನತೆಯನ್ನು ತರಲು ಭಾರತದ ಸಂವಿಧಾನದ ಆರ್ಟಿಕಲ್ 14 ಹಕ್ಕನ್ನಾಗಿನೇ ಕೊಟ್ಟಾರೆ. ಸಮಾನತೆ ಹಕ್ಕನ್ನ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಆದರೆ ಇಲ್ಲಿ ಯಾಕ ಪರ್ಸನಲ್ ಲಾಗಳು? ದೇರ್ ಇಸ್ ಅನ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜಿಯನ್ ಅಂಡ್ ಲಾಸ್, ರಿಲಿಜಿಯನ್ ಅಂಡ್ ಕಾನ್ಸ್ಟಿಟ್ಯೂಷನ್. ಹೌದಲ್ಲ? ಏನಾಗಬೇಕಾಗಿತ್ತು? ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಸಿಗಬೇಕಾಗಿತ್ತು. ಆದ್ರೆ ಏನಾಯ್ತು? ಪ್ರತಿಯೊಂದು ಧರ್ಮ ಮತ್ತು ಪಂಥಗಳಿಗೆ ತನ್ನದೇ ಆಗಿರ್ತಕ್ಕಂಥ ಪರ್ಸನಲ್ ಲಾಗಳನ್ನ ಕೊಡುವುದರ ಮೂಲಕ ಅಲ್ಲಿ ಅಂದ್ರೆ ಇಲ್ಲೇ ನಮ್ಮ ಭಾರತದಲ್ಲಿನೇ ನಾಗರಿಕರ ಮಧ್ಯೆ ಏನ್ ಮಾಡಕೈತ್ರು? ತಾರತಮ್ಯವನ್ನ ಮಾಡಕೈತ್ರಿ. ಇನ್ನೂ ಒಂದು ವಿಶೇಷ ಏನಂತಂದ್ರೆ, ಭಾರತದ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನ ಎಲ್ಲಾ ಕಾನೂನುಗಳು ಜಾರಿಗೆ ಬಂದವ. ಅವು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತಾವೋ ಇಲ್ಲೋ, ಅವೆಲ್ಲ ಉಲ್ಲಂಘನೆ ಮಾಡ್ತಿದ್ರು. ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಬಂದು ಮೂಲಭೂತ ಹಕ್ಕುಗಳನ್ನು ನಲಿಫೈ ಮಾಡೋದರ ಜೊತೆಗೆ, ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವುದರ ಜೊತೆಗೆ ಏನ್ ಮಾಡಿದ್ರು ಅಂತಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತಗೊಂಡ್ಬಂದ್ರು. ಆದ್ರ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಡ್ಬರಲು ಯಾಕೆ ವಿರೋಧ? ಹೌದಾ? ಹಂಗಾದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ತೈತಿ, ಆದ್ರೂ ಪರವಾಗಿಲ್ಲ. ಯಾಕಂತಂದ್ರೆ ವಿಷಯದ ಕ್ಲಾರಿಫಿಕೇಶನ್ ಸಿಗಬೇಕು ಅಂತಂದ್ರೆ ಸ್ವಲ್ಪ ಸಮಯ ತಗೋತೈತಿ. ಅದಕ್ಕೆ ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡ್ರಿ. ಅಂದ್ರೆ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತೈತಿ. ಏನು ಸಮಾನ ನಾಗರಿಕ ಸಂಹಿತೆ ಅಂತಂದ್ರೆ ಕೇಳಿದಾಗ ಕ್ಲಿಯರ್ ಆಗಿ ಆನ್ಸರ್ ಮಾಡಕ್ ಬರ್ತೈತಿ. ಹೌದಾ? ಆರ್ಟಿಕಲ್ 25 ಏನ್ ಹೇಳ್ತೈತಿ, ಆರ್ಟಿಕಲ್ 44 ಏನ್ ಹೇಳ್ತೈತಿ, ಆರ್ಟಿಕಲ್ 44 ಇಲ್ಲಿವರೆಗೂ ಯಾಕೆ ಜಾರಿಗೆ ತಗೊಂಬರಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಕೈತಿ. ಹೌದಾ? ವಿಡಿಯೋ ಸ್ವಲ್ಪ ದೊಡ್ಡದಾದ್ರು ಪೂರ್ತಿಯಾಗಿ ನೋಡ್ರಿ. ಸರಿ, ಆರ್ಟಿಕಲ್ 44 ಏನ್ ಹೇಳ್ತೈತಿ ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದಿ ಸಿಟಿಜನ್ಸ್ ಅಂತ. ಪೂರ ಡೆಫಿನೇಷನ್ ಏನ್ ಹೇಳ್ತೈತಿ ಅಂತಂದ್ರೆ, ದ ಸ್ಟೇಟ್ ಶಾಲ್ ಎಂಡ್ಯೂರ್ ಅಂದ್ರೆ ಪ್ರಯತ್ನಿಸಬೇಕು. ಯಾವುದಕ್ಕ? ಟು ಸೆಕ್ಯೂರ್ ಫಾರ್ ದ ಸಿಟಿಜನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಭೂಭಾಗದಲ್ಲಿ ಒಂದೇ ರೀತಿಯ ನಾಗರಿಕ ಸಂಹಿತೆ ಇರುವಂತೆ, ಅಂದ್ರೆ ಎಲ್ಲ ನಾಗರಿಕರಿಗೂ ಒಂದೇ ರೀತಿಯ ನಾಗರಿಕ ಸಂಹಿತೆ ಇರುವಂತೆ ನೋಡಿಕೊಳ್ಳುವ ಸಲುವಾಗಿ ರಾಜ್ಯ ಪ್ರಯತ್ನಿಸಬೇಕು. ಶಾಲ್, ಕಂಪಲ್ಸರಿ. ದಿಸ್ ಇಸ್ ಅನ್ ಕಂಪಲ್ಸರಿ ಡೈರೆಕ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಸ್ಟೇಟ್ ಟು ಎನ್ಫೋರ್ಸ್ ದಿ ಸಿವಿಲ್ ಯೂನಿಫಾರ್ಮ್ ಕೋಡ್ ಆರ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಏನಾಗಬೇಕಾಗೈತಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನ 44ನೇ ವಿಧಿಯ ಪ್ರಕಾರ ರಾಜ್ಯ ಏನ್ ಮಾಡಬೇಕು? ಪ್ರಯತ್ನಿಸಬೇಕು. ಯಾವುದಕ್ಕೆ ಪ್ರಯತ್ನಿಸಬೇಕು? ಭಾರತದ ಭೂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಒಂದೇ ಸಮಾನ ನಾಗರಿಕ ಸಂಹಿತೆಗೆ ಒಳಪಡುವಂತೆ ನೋಡಿಕೊಳ್ಳುವ ಸಲುವಾಗಿ ಪ್ರಯತ್ನಿಸಬೇಕು. ಯಾರು? ರಾಜ್ಯ ಅಂದ್ರೆ ಏನ? ಅಕಾರ್ಡಿಂಗ್ ಟು ಆರ್ಟಿಕಲ್ 12 ಸಂವಿಧಾನದ ಕಲಂ 12ರಲ್ಲಿ ಹೇಳ್ತಾರೆ ರಾಜ್ಯ ಅಂದ್ರೆ ಏನು ಅಂತೇಳಿ. ರಾಜ್ಯ ಅಂದ್ರೆ ರಾಜ್ಯ ಸರ್ಕಾರಗಳು ಹೌದು, ರಾಜ್ಯ ಅಂದ್ರೆ ಕೇಂದ್ರ ಸರ್ಕಾರಗಳು ಹೌದು, ರಾಜ್ಯ ಅಂದ್ರೆ ಪಂಚಾಯಿತಿಗಳು ಹೌದು. ಹೌದಾ? ಇವರೆಲ್ಲ ಏನ್ ಮಾಡಬೇಕು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನ ಆರ್ಟಿಕಲ್ 44 ಜಾರಿ ಮಾಡುವ ಸಲುವಾಗಿ ಪ್ರಯತ್ನಿಸಬೇಕು. ಹಂಗಾದ್ರೆ ಇಲ್ಲಿವರೆಗೂ ಯಾಕೆ ಜಾರಿ ಮಾಡ್ಲಿಲ್ಲ ಇದನ್ನ? ಎಕ್ಸೆಪ್ಟ್ ಬಿಜೆಪಿಯನ್ನ ಹೊರತುಪಡಿಸಿ, ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜಕೀಯ ಪಕ್ಷಗಳ ಅಜೆಂಡಾದಲ್ಲಿ ಅಥವಾ ಮ್ಯಾನಿಫೆಸ್ಟೋದಲ್ಲಿ ನಾವು UCCಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಎಲ್ಲಿ ಹೇಳೋದಿಲ್ಲ. ಯಾಕೆ? ಸಂವಿಧಾನ ಬದ್ಧವಾಗಿನೇ ಇದೆ ಅಲ್ಲ ಇದು. ಸಂವಿಧಾನವೇ ಹೇಳ್ತೈತಿ ಇದನ್ನ ಜಾರಿ ಮಾಡ್ರಿ ಅಂತೇಳಿ, ಜಾರಿಗೆ ತಗೊಂಬರ್ರಿ ಅಂತೇಳಿ. ವಾಟ್ ಪ್ರಿವೆಂಟ್ಸ್? ಏನದನ್ನ ತಡೆ ಹಿಡಿಯಾಕೈತಿ ಅಂತ? ಸರಿ ಹೋಗ್ಲಿ, ಯಾಕೆ ಇದನ್ನ ತಗೊಂಬರಿ ಅಂತ ಹೇಳಕತ್ತಾರೋ ಅಂತ. ಯಾಕೆ ಇದನ್ನ ತಗೊಂಬರಿ ಅನ್ನಕತ್ತಾರೋ ಅಂತಂದ್ರೆ, ಮುಸ್ಲಿಮರಿಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು, ಹಿಂದೂಗಳಿಗೆ ಹಿಂದೂ ಕೋಡು, ಪಾರ್ಸಿಗಳಿಗೆ ಪಾರ್ಸಿ ಕೋಡು, ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ ಕೋಡು. ಕೋಡ್ ಅಂದ್ರೆ ಹಯೋ ಕೋಡ್ ಅಲ್ಲ, ಕೋಡ್ ಅಂದ್ರೆ ಸಂಹಿತೆ. ಈ ಎಲ್ಲ ಕೋಡ್ಗಳು ಕೂಡಿ ಏನಾಗತ್ತವು ಅಂತಂದ್ರೆ ನಾವೆಲ್ಲರೂ ಭಾರತೀಯರೇ ಅನ್ನೋದನ್ನ ಮರೆತು ಬಿಡಾಕತ್ತೀವಿ. ಮುಸ್ಲಿಮರಿಗೆ ಕಾನೂನುಗಳು ಮುಸ್ಲಿಂ ಪರ್ಸನಲ್ ಲಾಗಳ ಮೂಲಕ ಅಡ್ಮಿನಿಸ್ಟ್ರೇಷನ್ ಆಗ್ತೈತಿ. ಹಿಂದೂಗಳಿಗೆ ಕಾನೂನುಗಳು ಮಿತಾಕ್ಷರ ಸಂಹಿತೆ ಅಥವಾ ಹಿಂದೂ ಕೋಡ್ಗಳ ಮೂಲಕ ಆಗ್ತೈತಿ. ಕ್ರಿಶ್ಚಿಯನ್ರಿಗೆ ಬೈಬಲ್ ಮೂಲಕ ಆಗ್ತೈತಿ. ವಾಟ್ ಇಟ್ ಮೀನ್? ಸಂವಿಧಾನ ಯಾವುದರ ಸಲುವಾಗಿ? ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಬರಕ ಆರ್ಟಿಕಲ್ 25 ಅಡ್ಡ ಬರಾಕತೈತಿ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಟಿಕಲ್ 25 ಇಸ್ ರಿಲಿಜಿಯಸ್ ಕಾನ್ಶಿಯಸ್ನೆಸ್ ಆಫ್ ದಿ ಕನ್ಸೈನ್ಸ್ ಆಫ್ ದಿ ಸಿಟಿಜನ್ ಅಂತ. ಅವನು ಯಾವ ಧರ್ಮವನ್ನ ನಂಬ್ತಾನೆ, ಆಚರಿಸ್ತಾನೆ, ಅದು ಅವನಿಗೆ ಸ್ವತಂತ್ರವಾಗಿ ಬಿಟ್ಟದ್ದು.
ನಾವೆಲ್ಲಿ ಬೇಡ ಅನ್ನಕತ್ತೀವಿ? ನಿಮ್ಮ ಧರ್ಮವನ್ನ ನೀವು ಆಚರಣೆ ಮಾಡಕ್ಕೆ ಯಾರು ಬೇಡ ಅಂತಾರೆ? ಪ್ರೈವಿಲೇಜ್ಗಳು ಯಾಕೆ? ಹೋಗ್ಲಿ, ಮಾಡ್ತೀರಾ ಮಾಡ್ರಿ, ನಾವೇನು ಅನ್ನೋದಿಲ್ಲ. ಆದ್ರೆ ಸಮಾನತೆಯನ್ನ ನಿಮ್ಮ ನಿಮ್ಮ ಏನು ಧರ್ಮದ ಸಮಾನತೆಯಲ್ಲಿ ಗಂಡು ಮತ್ತು ಹೆಣ್ಣುಗಳಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಕಾನೂನುಗಳು ಯಾಕೆ? ಈಗ ಫಾರ್ ಎಕ್ಸಾಂಪಲ್, ಈ ಕಾನೂನು ಯಾಕೆ ಮುಖ್ಯ ಆಗ್ತೈತಿ ಅನ್ನೋದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಹಿಂದೂಗಳಲ್ಲಿ ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲಿದೆ. ಮಕ್ಕಳಿಗೆ ಪಾಲು, ಮಕ್ಕಳು ಅಂತಂದ್ರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಸೇರಿನೆ. ಆದ್ರೆ ಮುಸ್ಲಿಂಗಳಲ್ಲಿ, ಮುಸ್ಲಿಂ ಮತದಲ್ಲಿ ಏನಾಗ್ತೈತಿ ಅಂದ್ರೆ ತಂದೆಯ ಆಸ್ತಿಯಲ್ಲಿ ಮಗಳಿಗೆ ಪಾಲಿಲ್ಲ. ದೇರ್ ಇಸ್ ನೋ ಪಾರ್ಟಿಷನ್ ಬಿಟ್ವೀನ್ ದಿ ಬಾಯ್ ಚೈಲ್ಡ್ ಅಂಡ್ ಲೇಡಿ ಚೈಲ್ಡ್. ಗಂಡು ಮಗು ಮತ್ತು ಹೆಣ್ಣು ಮಗುಗಳಿಗೆ ಅಲ್ಲಿ ಇದನ್ನೇ ಇಲ್ಲ. ತಂದೆ ಯಾರಿಗೆ ಆಸ್ತಿ ಬರೆದು ಕೊಡ್ತಾನೋ, ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಇದ್ರೆ ತಂದೆಗೆ ಮಾರುವ ಹಕ್ಕಿಲ್ಲ, ಈ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಎಲ್ಲಿ? ಹಿಂದೂಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಇದ್ರೆ ನೀ ಗಳಿಸಿದ್ದಿತ್ತು ಅಂತಂದ್ರೆ ನೀ ಏನ್ ಬೇಕಾದ್ ಮಾಡೋದು ತೊಂದರೆ ಇಲ್ಲ. ಆದ್ರೆ ನಿನ್ನಗೆ ನಿಮ್ಮ ಅಪ್ಪನಿಂದ ಬಂದಿತ್ತು ಅಂತಂದ್ರೆ ನೀ ಅದನ್ನ ಹಾಳು ಮಾಡುವಂಗಿಲ್ಲ. ಅದ್ರ ಮೇಲೆ ಹಕ್ಕು ನಿನ್ನ ಮಕ್ಕಳಿಗೆ ಐತಿ, ಅಂದ್ರೆ ವಂಶಾವಳಿ ಕಂಟಿನ್ಯೂಯೇಷನ್ ಆಕೈತಿ. ಆದ್ರೆ ಇಲ್ಲಿ ಹಂಗಲ್ಲ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲೇ ಇಲ್ಲ. ಅಂದ್ರೆ ಇದು ಲಿಂಗತ್ವದ ಆಧಾರದ ಮೇಲೆ ಅಸಮಾನತೆಯನ್ನು ಉಂಟು ಮಾಡ್ತೈತಿ. ನಾವ್ ಹೇಳೋದಲ್ಲ, ಇದು ಸಂವಿಧಾನವ ಹಿಂಗೆ ಹೇಳ್ತೈತಿ. ಅವ್ರ ಪರ್ಸನಲ್ ಲಾಗಳು ಹಿಂಗೇನೆ ಅದಾವ. ಇಲ್ಲಿ ಒಬ್ಬ ವ್ಯಕ್ತಿ 2 ಅಥವಾ 3 ಮದುವೆ ಆಗಬಹುದು. ಅದೇ ಇಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು 2 ಅಥವಾ 3 ಗಂಡಂದ್ರನ್ನ ಮಾಡ್ಕೊಳಕ್ ಅವಕಾಶ ಇಲ್ಲ. ಯಾಕೆ? ಸಮಾನತೆ ಹಕ್ಕಿನ ಉಲ್ಲಂಘನೆ ಆಗ್ತೈತಲ್ಲ. ನಾವು ಮಾಡ್ಕೋರಿ ಅಂತ ಹೇಳಂಗಿಲ್ಲ, ದಟ್ ಈಸ್ ಅನ್ ಮೀನಿಂಗ್ ಹಿಂಗ್ ಆಕೈತಿ ಅಂತ. ಅದಕ್ಕೆ ಏನ್ ಮಾಡ್ರಿ ಅಂತ ಗೊತ್ತಂದ್ರೆ ಸಿವಿಲ್ ಸಂಹಿತೆಯನ್ನ ಒಂದೇ ರೀತಿಯಾಗಿರುವಂತೆ ನೋಡ್ರಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಬರ್ರಿ ಅಂತ. ಹೌದಾ? ಇದು ಇರೋದು ಕಾನ್ಸೆಪ್ಟ್. ಯಾಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತಂದ್ರೆ, ನಾನು ಹಿಂದೂ, ನಾ ಮುಸ್ಲಿಮು, ನಾ ಮತ್ತೊಂದು ಅಂತೇಳಿ ಬಡ್ಕೊಂತ ತಿರುಗಾಡ್ತೀವಿ. ಅದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂತು ಅಂತಂದ್ರೆ ಮುಗಿದೋಯ್ತಲ್ಲ. ಆಲ್ ಲಾಸ್ ಆರ್ ಎನ್ಫೋರ್ಸ್ಡ್ ಬೈ ದಿ ಗವರ್ಮೆಂಟ್, ನಾಟ್ ಬೈ ಪರ್ಸನಲ್ ಲಾಸ್. ಅವ್ರೇನಂತಾರೆ? ನಮ್ಮ ಧಾರ್ಮಿಕ ಹಕ್ಕು ಅಂತಾರ ಅವರು. ಯಾರು? UCCನ ವಿರೋಧ ಮಾಡೋರು. ಹೌದಾ? ಅದೇ ಧಾರ್ಮಿಕ ಹಕ್ಕು ಹಿಂದೂಗಳಿಗೆ ಹಾಕಿಲ್ಲ, ಕ್ರಿಶ್ಚಿಯನ್ರಿಗೆ ಹಾಕಿಲ್ಲ. ವೈ ನಾಟ್ ಫಾರ್ ಹಿಂದೂಸ್? ಸಮಸ್ಯೆ ಅಲ್ಲ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಇದೇ ಕೇಸು ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಶಾಬಾನು ಕೇಸ್, ಸರಳ ಮುದ್ಗಲ್ ಕೇಸ್. ಯಾಕೆ ಅನ್ಯಾಯ ಆಗ್ತೈತಿ ಅಂತೇಳಿ ಇವೆರಡು ಜಜ್ಮೆಂಟ್ ನಾವ್ ಹೇಳೋದಿಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ದವರೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಬರ್ರಿ ಅಂತೇಳಿ 3 ಇನ್ಸ್ಟನ್ಸ್ ನಲ್ಲಿ ಹೇಳಿದ್ದಾರೆ. ಒಂದು ಯಾವುದು? ಶಾಬಾನು ಕೇಸ್. ಎರಡನೇದ್ದು ಸರಳ ಮುದ್ಗಲ್ ಕೇಸ್. ಮೂರನೇದ್ದು ಲಿಲ್ಲಿ ಥಾಮಸ್ ಕೇಸ್. ಈ 3 ಕೇಸ್ಗಳಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಗವರ್ಮೆಂಟ್ ಗಳಿಗೆ ಡೈರೆಕ್ಷನ್ ಕೊಟ್ಟೈತಿ. ಏನಂತೇಳಿ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಡ್ಬರಬೇಕಾದದ್ದು ಸದ್ಯದ ತುರ್ತು ಅಂತೇಳಿ. ಯಾಕಂತಂದ್ರೆ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಪಡ್ತಕ್ಕಂಥ ಜನಾಂಗ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಮಹಿಳೆಯರು. ಥ್ರೂ ದಿಸ್ ಪರ್ಸನಲ್ ಲಾ ಬೋರ್ಡ್, ಈ ವೈಯಕ್ತಿಕ ಕಾನೂನುಗಳಿಂದ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಗಾಗೋರು ಯಾರು ಅಂತಂದ್ರೆ ಮಹಿಳೆಯರಾಗ್ಯಾರ. ಈಗ ಮಹಿಳೆಯರನ್ನ ಎಂಪವರ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಸರ್ಕಾರಗಳು ಬಂದವು ಹೋದವು, ಯಾವೂ ಕೂಡ ಮಹಿಳೆಯರನ್ನ ಎಂಪವರ್ಮೆಂಟ್ ಮಾಡಲೇ ಇಲ್ಲ. ಯಾವೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಲೇ ಇಲ್ಲ. ಜೊತೆಗೆ ಈ ಪರ್ಸನಲ್ ಲಾ ಬೋರ್ಡ್ಗಳು ಇರೋದ್ರಿಂದ ಸೆಕ್ಯುಲರಿಸಂ, ಜಾತ್ಯಾತೀತತೆ ಅಂತಕ್ಕಂಥ ಪದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದಾಗ್ಯೂ ಕೂಡ ಅದು ತನ್ನ ಅಸ್ತಿತ್ವವನ್ನ ಕಳೆದುಕೊಂಡೈತಿ. ಯಾವುದೇ ಧರ್ಮ ಹೆಚ್ಚು ಅಲ್ಲ, ಯಾವುದೇ ಧರ್ಮ ಕಡಿಮೆನೂ ಅಲ್ಲ, ಎಲ್ಲಾನು ಕೂಡ ಒಂದೇ ಲಾನಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಡ್ಬರಬೇಕಾಗಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿ. ತಗೊಂಬರ್ರಿ ಬಿಡ್ರಿ, ನಾವೇನು ಮಾತಾಡಂಗಿಲ್ಲ ಅದ್ರ ಬಗ್ಗೆ. ನಾವ್ ಯಾಕೆ ಇದನ್ನ ಹೇಳಕತ್ತೀವಿ ಅಂತ ಸದ್ಯದ ಪರಿಸ್ಥಿತಿ ಹಿಂಗಿದೆ. ಯಾಕಂದ್ರೆ ನಾನು ಶಾಬಾನೋ ಕೇಸು ಮತ್ತು ಸರಳ ಮುದ್ಗಲ್ ಕೇಸನ್ನ ಓದಿದಾಗ ನನಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯವನ್ನ ನಿಮ್ಮ ಜೊತೆಗೆ ಹಂಚ್ಕೊಳಕತ್ತೀನಿ. ನಾನು ಪೊಲಿಟಿಕಲ್ ವಿಂಗಿಗೆ ಸಂಬಂಧಪಟ್ಟದ್ದಲ್ಲ. ಪೊಲಿಟಿಕಲ್ ಮೆನಿಫೆಸ್ಟೇಷನ್ ಅನ್ನು ನೋಡಿದಾಗ ಬಿಜೆಪಿ ಒಂದನ್ನ ಬಿಟ್ರೆ, ಬಿಜೆಪಿ ಮತ್ತು ಮಹಾರಾಷ್ಟ್ರದಲ್ಲಿ ಮೊದಲು ಶಿವಸೇನೆ ಒಳಗೂ ಅದು ಇತ್ತು ಅಂತ ಅನಿಸ್ತೈತಿ. ಅದನ್ನ ಬಿಟ್ರೆ ಉಳಿದ ಯಾವ ರಾಜಕೀಯ ಪಕ್ಷಗಳಲ್ಲಿಯೂ ಕೂಡ UCCಯನ್ನ ಜಾರಿಗೆ ತಗೊಂಡ್ಬರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಇಲ್ಲ, ಪ್ರಣಾಳಿಕೆಗಳು ಇಲ್ಲ. ಅದು ಸೆಕೆಂಡ್ರಿ. ಅದು ನೀವು ಏನಾರು ತೊಂದ್ರೆ ಬರ್ರಿ ಬಿಡ್ರಿ ಏನಿಲ್ಲ. ಯಾಕಂತಂದ್ರೆ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನ ನಮ್ಮಲ್ಲಿ ಕೂಡ ಏನಾಗ್ತಿತ್ತು ಅಂತಂದ್ರೆ ಸತಿ ಸಹಗಮನ ಪದ್ಧತಿಗಳು ಜಾರಿಯಲ್ಲಿದ್ದು. ದಟ್ ಇಸ್ ಅನ್ ರಿಲಿಜಿಯಸ್ ಥಿಂಗ್ ಅಂತೇಳಿ ಎಲ್ಲರೂ ಅನ್ಕೋತಿದ್ರು. ಯಾವಾಗ ಸತಿ ಸಹಗಮನ ಪದ್ಧತಿ ಅಪರಾಧ ಅಂತೇಳಿ ಕಾನೂನು ಜಾರಿಗೆ ತಗೊಂಡ್ಬಂದ್ರು ಅಲ್ಲಿ ಹಿಡಿದ ಎಲ್ಲಾ ಪದ್ಧತಿಗಳು ನಿಂತ್ಬೋದು. ಸತಿ ಸಹಗಮನ ಪದ್ಧತಿಗಳು ನಿಂತ್ಬೋದು. ಜಾತಿ ಪದ್ಧತಿ ಹಿಂದೂ ಧರ್ಮದ ಮೂಲ ಕೋರ್ಸ್ ಪ್ರಿನ್ಸಿಪಲ್ ಅಂತೇಳಿ ಮೊದಲು ಹೇಳ್ತಿದ್ರು. ಯಾವಾಗ ಜಾತಿ ನಿಂದನೆ ಮಾಡೋದು ಅಪರಾಧ ಅಂತ ಕಾನೂನುಗಳನ್ನ ತಗೊಂಡ್ಬಂದ್ರು ಅವಾಗ ಮೋರ್ ಆರ್ ಲೆಸ್ ನಿಂತದ.
ಈ ರೀತಿ UCC ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರುವುದು ಬಹಳ ಇಂಪಾರ್ಟೆಂಟ್ ವಿಷಯ ಈ ಸದ್ಯಕ್ಕನೆ. ನಾ ಹೇಳಿದ್ವಲ್ಲ, ಯಾಕೆ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರೆ, ಸಂವಿಧಾನ ಸಮಾನತೆಯನ್ನ ಕೊಟ್ಟಾಗ ಯಾವುದೋ ಒಂದು ಧರ್ಮದ ಹೇಳಿಕೆಗಳ ಆಧಾರದ ಮೇಲೆ ಅಥವಾ ಆಚರಣೆಗಳ ಆಧಾರದ ಮೇಲೆ ನಾವು ತಾರತಮ್ಯ ಮಾಡುವುದು ಸರಿಯಲ್ಲ ಅಂತೇಳಿ ನಮ್ಮ ಅನಿಸಿಕೆ. ಅದೇನಾರ ಇರಲಿ, 2 ಜಜ್ಮೆಂಟ್ಗಳ ಬಗ್ಗೆ ಜಸ್ಟ್ ಡಿಸ್ಕಷನ್ ಮಾಡೋಣ. 3 ಕೇಸ್ ಅದಾವೆ, 3 ಬೇಡ ನಮಗೆ, 2 ಕೇಸನ್ನ ಜಜ್ಮೆಂಟ್ ಮಾಡೋಣ. ಶಾಬಾನೋ ಕೇಸ್ ಏನಾಗಿತ್ತು ಅಂತಂದ್ರೆ, ಶಾಬಾನೋ ಕೇಸ್ನಲ್ಲಿ, ಈ ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತೈತಿ. ಏನಂತ ಹೇಳಿ ಅಂತಂದ್ರೆ, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 125 ಮುಸ್ಲಿಮರಿಗೂ ಕೂಡ ಅನ್ವಯ ಆಗ್ತೈತಿ ಅಂತ ಹೇಳಿ. ಏನು, ಈ 63 ವರ್ಷದ ಶಾಬಾನೋ ಅಂತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ, ಗಂಡನಿಂದ ಜೀವನಾಂಶವನ್ನ ಕೇಳ್ತಾಳೆ. ಯಾಕಂದ್ರೆ ಗಂಡನಿಂದ ಪರಿತ್ಯಕ್ತಳಾಗಿರ್ತಾಳೆ, ಗಂಡ ಆಕೆನ ಬಿಟ್ಟಿರ್ತಾನೆ. ಬಿಟ್ಟಾಗ ಗಂಡನಿಂದ ಜೀವನಾಂಶವನ್ನ ಕೇಳ್ತಾಳೆ, ಅಂಡರ್ ದಿ ಮೇಂಟೆನೆನ್ಸ್. ಹೌದಾ, ಜೀವನಾಂಶವನ್ನ ಕೇಳ್ತಾಳೆ. ಜೀವನಾಂಶವನ್ನ ಕೇಳಿದಾಗ ಲೋವರ್ ಕೋರ್ಟ್ಗಳು ಆರ್ಡರ್ ಮಾಡ್ತವೆ, ಕೇವಲ 600 ರೂಪಾಯಿಗಳು ಪರ್ ಮಂತ್. 600 ರೂಪಾಯಿಗಳನ್ನ ನೀನು ಆ ಶಾಬಾನೋ ಅವರಿಗೆ ನೀನು ಕೊಡಬೇಕು ಅಂತೇಳಿ ಗಂಡಗೆ ಆರ್ಡರ್ ಮಾಡ್ತವೆ. ಗಂಡ ಏನ್ ಮಾಡ್ತಾನೋ ಅಂತಂದ್ರೆ, ಆ ತರ ಇಲ್ಲ ಸಾರಿ, ಐ ಥಿಂಕ್ ಲೋವರ್ ಕೋರ್ಟ್ಗಳು ಶಾಬಾನೋ ಅವರ ಪೆಟಿಷನ್ ಅನ್ನ ಡಿಸ್ಮಿಸ್ ಮಾಡ್ತವೆ. ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವನಾಂಶಗಳನ್ನ ಕೊಡಲು ಸಾಧ್ಯವಿಲ್ಲ. ಬಿಕಾಸ್ ಆಫ್ ವಾಟ್? ಯು ಆರ್ ಅಂಡರ್ ಮುಸ್ಲಿಂ ಪರ್ಸನಲ್ ಲಾ. ನೀನು ಮುಸ್ಲಿಂ ಪರ್ಸನಲ್ ಲಾಗಳಿಗೆ ಒಳಪಡುವುದರಿಂದ ಅವು ಹೇಳ್ತವೆ, ಪರಿತ್ಯಕ್ತ ಮಹಿಳೆಗೆ ಅದು ಯಾವುದೋ ಒಂದು ಆಕೆ ಏನು ಮಣಿಯಿಂದ ತೊಗೊಂಡಿರ್ತಾಳೆ, ಮೆಹರ್ ಅಂತೇಳಿ ಏನೋ ಕರೀತಾರೆ, ಐ ಥಿಂಕ್ ಮೋಸ್ಟ್ಲಿ. ಅದನ್ನ ಕೊಟ್ಟರೆ ಬಗೆಹರಿದೋಯ್ತು. ಮೇಂಟೆನೆನ್ಸ್ ನಾಟ್ ಅವೈಲೇಬಲ್ ಟು ಮುಸ್ಲಿಂ ವುಮನ್ಸ್ ಅಂತೇಳಿ, ಮುಸ್ಲಿಂ ಮಹಿಳೆಯರಿಗೆ ಮೇಂಟೆನೆನ್ಸ್ ಜೀವನಾಂಶವನ್ನು ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ ಜಜ್ಮೆಂಟ್ ಕೊಟ್ಟರು. ಅದರ ವಿರುದ್ಧ ಶಾಬಾನೋ ಅವರು ಏನ್ ಮಾಡಿದ್ರು, 1985ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ದವರು ಡಿಫೈನ್ ಮಾಡ್ತಾರೆ, ಪರ್ಸನಲೈಸ್ ಡಿಫರೆಂಟ್, ಅದು ಬೇರೆ ವಿಚಾರ. ಇಲ್ಲಿ ಮಹಿಳೆ, ಪರಿತ್ಯಕ್ತ ಮಹಿಳೆಗೆ ಜೀವನಾಂಶವನ್ನ ಕೊಡುವುದು ಗಂಡನ ಆದ್ಯ ಕರ್ತವ್ಯ. ದಟ್ ಇಸ್ ಅ ಡ್ಯೂಟಿ ಆಫ್ ದಿ ಹಸ್ಬೆಂಡ್ ಟು ಮೇಂಟೈನ್ ದಿ ವೈಫ್ ಅಂತ. ಹೌದಾ, ಜೀವನಾಂಶವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತ ಹೇಳ್ತಾರ ಅವರು. ಆವಾಗ ದೊಡ್ಡ ಹರತಾಳನ ಆಗ್ತೈತಿ. ಹೆಂಗ ನಮ್ಮ ಧರ್ಮದೊಳಗೆ ಇವರು ಇಂಟರ್ಫಿಯರ್ ಮಾಡ್ರಿ, ನಮ್ಮ ಧರ್ಮ ಹಿಂಗ್ ಹೇಳ್ತೈತಿ ಮೇಂಟೆನೆನ್ಸ್ ಕೊಡುವಂಗಿಲ್ಲ ಅಂತೇಳಿ, ಇವ್ರು ಹೆಂಗ್ ಅದನ್ನ ಹೇಳಕತ್ರು ಅಂತೇಳಿ ದೊಡ್ಡ ಸುದ್ದಿ ಆಗ್ತೈತಿ. ಅವಾಗ ಮೊಹಮ್ಮದ್ ಆರಿಫ್ ಖಾನ್ ಅಂತೇಳಿ ಒಬ್ರು ಸಾಹೇಬ್ರು ಸೆಂಟ್ರಲ್ ಮಿನಿಸ್ಟರ್ ಇರ್ತಾರೆ ರಾಜೀವ್ ಗಾಂಧಿ ಇದ್ರೊಳಗೆ. ಈಗ ಅವರು ರಾಜ್ಯಪಾಲರಿದ್ದಾರೆ. ಮೊದಲು ಕೇರಳದ ರಾಜ್ಯದ ರಾಜ್ಯಪಾಲರು, ಈಗ ಮೋಸ್ಟ್ಲಿ ಬಿಹಾರದ ರಾಜ್ಯಪಾಲರು ಕಾಣಿಸ್ತೈತಿ. ಐ ಥಿಂಕ್ ಯಾರಿದ್ರೆ ನೋಡ್ರಿ, ಮೊಹಮ್ಮದ್ ಆರಿಫ್ ಖಾನ್ ಅಂತೇಳಿ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಶಾಬಾನೋ ಕೇಸನ್ನ ಸಮರ್ಥನೆ ಮಾಡ್ಕೊಂಡ್ರು. ಎಸ್, ಯು ಶುಡ್ ಪೇ ಫಾರ್ ದಟ್ ವುಮನ್ ಅಂತೇಳಿ, ನೀನು ಅದು ಕೊಡ್ಲೇಬೇಕು ಅಂತೇಳಿ ಅವ್ರು ಅದನ್ನ ಡಿಫೆಂಡ್ ಮಾಡ್ಕೊಂಡ್ರು. ಅವಾಗ ರಾಜೀವ್ ಗಾಂಧಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಈ ಕೇಸನ್ನ ನಲ್ಲಿಫೈ ಮಾಡುವ ಸಲುವಾಗಿ ಒಂದು ಕಾನೂನನ್ನ ತಗೊಂಡ್ಬಂದ್ರು. ಏನು, ಮುಸ್ಲಿಮ್ಸ್ ಡೈವರ್ಸ್ ಆಕ್ಟ್ ಹಿಂಗೇನೋ ಒಂದು ಆಕ್ಟ್ ಇದೆ, 1986 ಒಳಗೆ ಜಾರಿಗೆ ಬರ್ತೈತಿ. ಆ ಆಕ್ಟ್ ಪ್ರಕಾರ ಮುಸ್ಲಿಂ ವುಮನ್ಸ್ ಅಥವಾ ಮುಸ್ಲಿಂ ಮ್ಯಾರೇಜಸ್ ಆರ್ ಕಮಿಂಗ್ ಅಂಡರ್ ದಿ ಮುಸ್ಲಿಂ ಪರ್ಸನಲ್ ಲಾಸ್ ಅಂತೇಳಿ ಬರೀತಾರ ಅವರು. ಏನು, ನಾವು ಮುಸ್ಲಿಂ ಮದುವೆಗಳು ಅಥವಾ ಡೈವರ್ಸ್ಗಳು ಅಥವಾ ಅಡಾಪ್ಟೇಷನ್ ಇವು ಮುಸ್ಲಿಂ ಪರ್ಸನಲ್ ಲಾಗಳ ಮಧ್ಯೆ ಕೆಳಗೆ ಬರೋದ್ರಿಂದ ಯಾವುದು ಕೋರ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಯಾಕ್ನ್ಯಾಗ ಬರೀತಾರೆ. ಅವಾಗ ಸ್ಟ್ರೈಕು ಕಡಿಮೆ ಆಕೈತಿ, ಎಲ್ಲಾನು ಕಡಿಮೆ ಆಕೈತಿ. ಆದ್ರೆ ಈ ಮಹಿಳೆಗೆ ಅನ್ಯಾಯ ಆಕೈತಿ ಶಾಬಾನೋ ಕೇಸ್ ನೋಡಿ. ಅದೇ ಹಿಂದೂ ವ್ಯಕ್ತಿ ಏನಾದ್ರೂ ಪರಿತ್ಯಕ್ತ ಮಾಡಿದ್ದ ಅಂತಂದ್ರೆ, ಬಿಟ್ಟಿದ್ದ ಅಂತಂದ್ರೆ, ಹಿಂದೂ ವ್ಯಕ್ತಿ ಆ ಮಹಿಳೆಯ ಮೇಂಟೆನೆನ್ಸ್ ಅನ್ನ ಕೊಡಲೇಬೇಕು. ವೆದರ್ ಈಸ್ ಮತ್ತೆ ಏನಾದ್ರೂ ಮದುವೆ ಆದ್ರೂ ಕೂಡ ಮೊದಲಿನ ಹೆಂಡತಿಗೆ ಆಕೆ ಮದುವೆ ಆಗದೆ ಇದ್ರೆ ಆಕೆಗೆ ಏನ್ ಮಾಡ್ಬೇಕು, 100% ಜೀವನಾಂಶವನ್ನ ಕೊಡಲೇಬೇಕು. ಇಲ್ಲಿ ಮಹಿಳೆ, ಯಾವ ಮಹಿಳೆ, ಶಾಬಾನೋ ಅಂತಕ್ಕಂಥ ಮಹಿಳೆ ನ್ಯಾಯನೇ ಸಿಗೋದಿಲ್ಲ, ಆಕೆಗೆ ಹಕ್ಕು ಸಿಗೋದಿಲ್ಲ. ಹೌದಾ, ಈ ಕೇಸ್ನಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಡೈರೆಕ್ಷನ್ ಅನ್ನ ಕೊಡ್ತೈತಿ. ಏನಂತೇಳಿ, ಯು ಕಮ್ ವಿತ್ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಡ್ಬರ್ರಿ ಅಂತೇಳಿ. ಇದಾದ ನಂತರ ಇನ್ನೊಂದು ಕೇಸ್ ಬರ್ತೈತಿ, ಸರಳಾ ಮುದ್ಗಲ್ ಅಂತೇಳಿ ಒಂದು ಇನ್ನೊಂದು ಕೇಸ್ ಬರ್ತೈತಿ. ಈ ಕೇಸ್ನಲ್ಲಿ ಏನಾಗಿರ್ತೈತಿ ಅಂದ್ರೆ, ಈ ಸರಳ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅವನ ಹೆಸರು ಏನಿದೆ ಮರ್ತೀನಿ ನಾನು. ಈ ವ್ಯಕ್ತಿಯನ್ನ ಮದುವೆ ಆಗಿರ್ತಾಳೆ, ಫಾರ್ ಕನ್ಸಿಡರೇಷನ್ ವ್ಯಕ್ತಿಯನ್ನ ಮದುವೆ ಆಗಿರ್ತಾಳೆ ಅಕಾರ್ಡಿಂಗ್ ಟು ಹಿಂದೂ ಮ್ಯಾರೇಜ್ ಆಕ್ಟ್. ಹಿಂದೂ ಪದ್ಧತಿಯಂತೆ ಹಿಂದೂ ಮ್ಯಾರೇಜ್ ಕಾಯ್ದೆಯ ಕೆಳಗಡೆ ಈ ಸರಳ ಮತ್ತು ಈ ವ್ಯಕ್ತಿ ಮದುವೆ ಆಗಿರ್ತಾರೆ. ಮುಂದೊಂದಿನ ಈ ವ್ಯಕ್ತಿಗೆ ಇನ್ನೊಬ್ಬಕ್ಕೆ ಜೋಡ ಲವ್ ಆಕೈತಿ. ಅವ ಏನ್ ಮಾಡ್ತಾನೋ ಅಂತಂದ್ರ, ಹಿಂದೂ ಮ್ಯಾರೇಜ್ಗಳಿಗೆ ಡೈವರ್ಸ್ ಕೊಡ್ಲಾರ್ದೆ ನೀನೇನ್ ಮಾಡುವಂಗಿಲ್ಲ, ಇನ್ನೊಂದು ಮದುವೆನ ಆಗುವಂಗಿಲ್ಲ. ಹಿಂದೂ ಕಾನೂನುಗಳ ಪ್ರಕಾರ ಕ್ಲಿಯರ್ ಆಗುತ್ತೆ. ಏನ, ಮೊದಲನೆಯ ಹೆಂಡತಿಗೆ ಡೈವರ್ಸ್ ವಿಚ್ಛೇದನ ಕೊಡಲಾರದ ಹೊರತು ಇನ್ನೊಂದು ಮದುವೆನ ಆಗಕ್ಕೆ ಬರೋದಿಲ್ಲ. ಅವಾಗ ಇವ ತಲೆ ಓಡಿಸ್ತಾನೆ. ಏನಪ್ಪಾ ಅಂತಂದ್ರೆ, ಮುಸ್ಲಿಮ್ರೊಳಗೆ ಏನೈತಿ ಅಂತಂದ್ರೆ, ಎಷ್ಟು ಬೇಕಾದಷ್ಟು ಮದುವೆ ಆಗೋ ಪದ್ಧತಿ ಐತಿ, ನಾ ಮುಸ್ಲಿಂ ಕನ್ವರ್ಟ್ ಆಗ್ತೀನಿ ಅಂತೇಳಿ ಈ ಬಿಕಮ್ ಮುಸ್ಲಿಂ ಬೈ ವೇ ಆಫ್ ಕನ್ವರ್ಷನ್. ಮತಾಂತರಗೊಳ್ಳುವುದರ ಮೂಲಕ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾನೆ. ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ
ಆ ಇನ್ನೊಬ್ಬ ಹುಡುಗಿಯನ್ನು ಮದುವೆ ಆಗ್ತಾನೆ. ಆವಾಗ ಈಕೆ ಮೇಂಟೆನೆನ್ಸ್ ಕೇಳಕ್ಕೆ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಈಗ ಏನಾಗ್ಯಾನಂದ್ರೆ ಮುಸ್ಲಿಂ ಆಗ್ಯಾನೆ. ಈ ಕೇಸು ಸುಪ್ರೀಂ ಕೋರ್ಟ್ ತಗ ಹೋಗ್ತೈತಿ. ಯಾವಾಗ 1995ರಲ್ಲಿ ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ. ಸುಪ್ರೀಂ ಕೋರ್ಟ್ ಮುಂದೆ ಒಂದು 4 ವಿಷಯಗಳು ಕನ್ಸಿಡರೇಷನ್ ಬರ್ತವೆ, ಗಣನೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಬರ್ತವೆ. ಅವು ಯಾವ 4 ಅಂತ ನೋಡೋದಾದ್ರೆ, ಒಂದೇದು ಯಾವ್ದಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಹಿಂದೂ ಮ್ಯಾರೇಜ್ ಆಕ್ಟ್ ನ ಅಡಿಯಲ್ಲಿ ಹಿಂದೂ ರಿಚುವಲ್ಗಳ ಪ್ರಕಾರ ಮದುವೆಯಾದಾಗ ಕೇವಲ ಕನ್ವರ್ಷನ್ ಆದ ನಂತರ ಆ ಮದುವೆ ಡಿಸಾಲ್ವ್ ಆಕತ್ತೇನಾ ಅಂತ. ಡಿಸಾಲ್ವ್ ಅಂದ್ರೆ ರದ್ದು ಆಕತ್ತೇನಾ ಅಂತ. ಈಗ ಹಿಂದೂ ಪದ್ಧತಿಗಳ ಪ್ರಕಾರ ಹಿಂದೂ ಮ್ಯಾರೇಜ್ ಆಕ್ಟ್ ನ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮದುವೆಯಾದ ನಂತರ ಅವನು ಮುಸ್ಲಿಂ ಆಗಿ ಕನ್ವರ್ಟ್ ಆದ ಅಂತಂದ್ರೆ ಈ ಮ್ಯಾರೇಜು ಡಿಸಾಲ್ವ್ ಆಕತ್ತೇನಾ ಅಂತ. ಒಂದೇದು ಈ ಕ್ವಶನ್ ಸುಪ್ರೀಂ ಕೋರ್ಟ್ ಮುಂದೆ ಬರ್ತೈತಿ, ಇದೇ ಕ್ವಶನ್. ಎರಡನೇದ್ದು ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಂತ ಕರಿತೀವಿ ಇದನ್ನ. ವಾದ ವಿವಾದಗಳು ನಡೆಯೋದು ಹಿಂಗೇನೆ. ಯಾವ ವಿಷಯಗಳನ್ನ ನಾನು ಗಣನೆಗೆ ತಗೊಂಡು ತೀರ್ಪು ಕೊಡಬೇಕು ಅನ್ನೋದನ್ನ ಜಡ್ಜಸ್ ತೀರ್ಮಾನ ಮಾಡ್ತಾರೆ, ನೆನಪಲ್ಲಿ ಇರಬೇಕು. ಅದು ಸೆಕೆಂಡ್ರಿ. ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ, ಒಂದು ಹಿಂದೂ ಹಸ್ಬೆಂಡ್ ಅಂತ ಕರಿತೀವಿ. ಹಿಂದೂ ಆಗಿರ್ತಕ್ಕಂಥ ಗಂಡ ಇವ ಮುಸ್ಲಿಂ ಆಗಿ ಕನ್ವರ್ಟ್ ಆದ ನಂತರ, ಹಿಂದೂ ಗಂಡ ಮುಸ್ಲಿಂ ಆಗಿ ಕನ್ವರ್ಟ್ ಆದ ನಂತರ ಮತ್ತೆ ಮದುವೆ ಆಗಲು ಸಾಧ್ಯವೇ? ಯಾವಾಗ ಅಂತಂದ್ರ, ಮೊದಲಿನ ಮದುವೆಯಲ್ಲಿ ವಿಚ್ಛೇದನ ಪಡೆಯದಿದ್ದರೆ. ಮೊದಲು ಹಿಂದೂವನ್ನ ಮದುವೆಯಾಗಿದ್ದಾಗ ಹಿಂದೂವನ್ನ ಮದುವೆಯಾಗಿದ್ದಾಗ ನಂತರ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾನೆ. ಮುಸ್ಲಿಂ ಆಗಿ ಕನ್ವರ್ಟ್ ಆದ ನಂತರ ಅವ ಮೊದಲನೇ ಹೆಂಡತಿಯಿಂದ ಡೈವರ್ಸ್ ಪಡಿಲಾರ್ದೆ ಮದುವೆ ಆದ ಅಂತಂದ್ರೆ ಆ ಮದುವೆ ಊರ್ಜಿತವೇನಾ ಅಂತ ಕೇಳ್ತಾರೆ ಕ್ವಶನ್. ಅರ್ಥ ಆಯ್ತು? ಹಿಂದೂ ಹುಡುಗಿಯನ್ನ ಮದುವೆ ಆದ ನಂತರ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾನೆ. ಆವಾಗ ಮತ್ತೆ ಮದುವೆ ಆಗ್ಬೋದೇನಾ? ಯಾವಾಗ ಮೊದಲನೆಯ ಹೆಂಡತಿಗೆ ವಿಚ್ಛೇದನ ಕೊಡದೆ ಕ್ವಶನ್ ಅರೈಸ್ ಆಗ್ತೈತಿ. ಯಾಕಂತಂದ್ರೆ ಹಿಂದೂ ಕೋಡ್ ಬಿಲ್ ಪ್ರಕಾರ ಏನು, ಮೊದಲನೇ ಹೆಂಡತಿಗೆ ವಿಚ್ಛೇದನ ಕೊಡಬೇಕು. ಇರ್ಲಿಲ್ಲ ಅಂತಂದ್ರೆ ಆಕೆಯ ಮರಣದ ಬಳಿಕ ಮದುವೆ ಆಗಬೇಕು. ಹೌದಾ? ಇಲ್ಲಿ ಮರಣನೂ ಇಲ್ಲ, ಆಮೇಲೆ ವಿಚ್ಛೇದನೂ ಇಲ್ಲ. ಹಂಗಾದ್ರೆ ಮೊದಲನೇ ಮ್ಯಾರೇಜು ಸೊಲೆಮನೈಸ್ಡ್ ಆಗಿರ್ತೈತಿ ಆಸ್ ಪರ್ ಹಿಂದೂ ರಿಚುವಲ್ಸ್. ಅದು ಈ ರೀತಿ ಪಾಯಿಂಟ್ಸ್ ಕನ್ಸಿಡರೇಷನ್ ಬರ್ತವೆ. ಅವಾಗ ಜಜ್ಮೆಂಟ್ ಏನ್ ಕೊಡ್ತಾರೋ ಅಂತ ಹೇಳಿ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಬಾರಿ ಚಂದ ಬರೀತಾರೆ. ಅಣ್ಣಾರ, ನೀವು ಹಿಂದೂ ಇದ್ರಿ, ಬರೇ ಮದುವೆ ಸಂಬಂಧ ಮುಸ್ಲಿಂ ಆಗಿ ಕನ್ವರ್ಷನ್ ಆದ್ರೆ ದಟ್ ಇಸ್ ಅನ್ ಇನ್ವ್ಯಾಲಿಡ್. ಮದುವೆನೂ ಇನ್ವ್ಯಾಲಿಡ್, ನಿನ್ನ ಕನ್ವರ್ಷನ್ ಇನ್ವ್ಯಾಲಿಡ್ ಅಂತಾರ ಅವ್ರ. ಹೌದಾ? ನಿನ್ನ ಉದ್ದೇಶನ ಸರಿಯಿಲ್ಲ. ನೀನು ನಿನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆ ಧರ್ಮವನ್ನ ಪಾಲಿಸುವಂಗಿದ್ರೆ ಪಾಲಿಸು. ಆದ್ರೆ ನಿನ್ನ ಲಾಭಕ್ಕಾಗಿ ನೀನು ಕನ್ವರ್ಷನ್ ಆಗುವ ಮೂಲಕ ಒಬ್ಬ ಮಹಿಳೆಯನ್ನ ಕಷ್ಟಕ್ಕೆ ನೂಕೋದಾದ್ರೆ ನಾವು ಅದಕ್ಕೆ ಅಲೋಡ್ ಮಾಡೋದಿಲ್ಲ. ದಟ್ ಇಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕ. ದಿಟ್ ಇಸ್ ಅನ್ ಇಲ್ಲೀಗಲ್ ಆಕ್ಟಿವಿಟೀಸ್ ಅಂತ ಬರೀತಾರ ಅವರು. ಹೌದಾ? ಅಕಾನೂನು ಕಾರ್ಯಗಳು ಅಂತೀವ. ಆವಾಗ ಮತ್ತೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್ದವರು. ಯು ಶುಡ್ ಬ್ರಿಂಗ್ UCC, ಯೂನಿಫಾರ್ಮ್ ಸಿವಿಲ್ ಕೋಡ್. ಯಾಕಂತಂದ್ರೆ ಈ ಪರ್ಸನಲ್ ಲಾಗಳ ಮೂಲಕ ಒಂದು ಧರ್ಮಕ್ಕೆ ಅವ್ರ ಪ್ರಕಾರನೇ ಪ್ರೈವಿಲೇಜಸ್ ಜಾಸ್ತಿ ಇದಾವೆ. ದಿಸ್ ಇಸ್ ಆನ್ ಮಾಕ್ರಿಂಗ್ ಆನ್ ದಿ ಸೆಕ್ಯುಲರಿಸಮ್ ಅಂತ ಕರೀತಾರೆ ಅವರು. ಮಾಕ್ರಿಂಗ್, ಅಪಹಾಸ್ಯ ಅಂತ. ಇದು ನಮ್ಮ ಪ್ರಕಾರನೂ ಅನಿಸ್ತೈತಿ. ಹೌದಾ? ಹಿಂಗಂದು ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಲು ಕಾರ್ಯಗತ ಮಾಡ್ರಿ. ದಿಸ್ ಇಸ್ ಅ ಸ್ಟೇಜ್ ಫಾರ್ ದಿಸ್ ಇಸ್ ಅ ಸಿಚುವೇಶನ್ ಟು ಬ್ರಿಂಗ್ ದಿ UCC ಫಾರ್ ದಿ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಬರೀತಾರೆ. ಜಜ್ಮೆಂಟ್ ಬರ್ದಾರ ಕೇಳ್ಬೇಡ, ಅದರ ಅರ್ಥನೇ ಹಿಂಗಿದೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳು, ನಡವಳಿಕೆಗಳು ಪರ್ಸನಲ್ ಲಾಗಳ ಮೂಲಕ ನಡೆಯಾಕತ್ತಾವು. ಒಬ್ಬರಿಗೆ ಪ್ರೈವಿಲೇಜಸ್ ಜಾಸ್ತಿ, ಇನ್ನೊಬ್ಬರಿಗೆ ಪ್ರೈವಿಲೇಜಸ್ ಕಡಿಮೆ. ನಾವು ನಮ್ಮ ಧರ್ಮದ ಪ್ರಕಾರ ನಾವು ಕಡಿಮೆ ಅಂತ ಹೇಳೋದಿಲ್ಲ. ವಿ ಆರ್ ವಿತ್ ಅದೇನಂತಾರಲ್ಲ, ನಮ್ಮಲ್ಲಿ 7 ಜನ್ಮದ ಬಂಧಗಳು, 7 ಹೆಜ್ಜೆಗಳು, 7 ಬಂಧಗಳು ಹಿಂಗೆಲ್ಲ ಇರ್ತವೆ. ಇಲ್ಲಿನೂ ನಡೆದವೆ, ಆದ್ರೆ ರಿಸ್ಟ್ರಿಕ್ಟೆಡ್ ಇದೆ. ಯು ಕ್ಯಾನ್ ಪ್ರೂವ್. ನಾನು ಯಾಕೆ ಡೈವರ್ಸ್ ಕೊಡಾಕತ್ತೇನಿ ಅನ್ನೋದನ್ನ ನೀ ಏನು ಅಲಿಗೇಷನ್ ಮಾಡಿ ಅಲ್ಲ, ಅದನ್ನ ಪ್ರೂವ್ ಮಾಡಬೇಕು. ವಿದೌಟ್ ಪ್ರೂವಿಂಗ್ ಆಫ್ ಯುವರ್ ಅಲಿಗೇಷನ್ ಯು ಕ್ಯಾನ್ ನಾಟ್ ಡಿಸಾಲ್ವ್ ಯುವರ್ ಮ್ಯಾರೇಜ್ ಥ್ರೂ ಕೋರ್ಟ್ ಆಫ್ ಲಾ. ಹೌದಾ? ಅಲ್ಲಿ ಹಂಗಿಲ್ಲ, ಏನೂ ಇಲ್ಲ. ಮನಸ್ಸಿಗೆ ಬತ್ತ ಬೇರೆ ಹುಡುಗಿನ ಮದುವೆ ಆಗು, ಮನಸ್ಸಿಗೆ ಬತ್ತ ಬೇರೆ ಹುಡುಗಿನ ಮದುವೆ ಆಗು. ಒಂದೇ ಮನೆಯಲ್ಲಿ ಸೌತಿ ಮಕ್ಕಳು ಇದ್ದಾಗ ಯಾವ ರೀತಿ ಕಷ್ಟ ಆಗ್ತೈತಿ ಅಂತ ಅನುಭವಿಸಿದವರಿಗೇನೆ ಗೊತ್ತು. ದಿಸ್ ಆಕ್ಟ್ ಆಫ್ ದಿ ಪರ್ಸನಲ್ ಲಾಸ್ ಆರ್ ಕರ್ಟೇಲ್ ದಿ ರೈಟ್ಸ್ ಆಫ್ ದಿ ವುಮನ್ ಆಫ್ ದಟ್ ಕಮ್ಯುನಿಟಿ. ಅದು ಈ ರೀತಿ ಬರ್ತೈತಿ. ಯಾಕೆ ಈ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಟು ಇಂಟಿಗ್ರೇಟ್ ದಿ ನೇಷನ್, ರಾಜ್ಯದ ಅಥವಾ ದೇಶದ ಸಮಗ್ರತೆಯನ್ನ ಕಾಯ್ದುಕೊಳ್ಳಲು. ನಾ ಬೇರೆ, ನಾ ಮುಸ್ಲಿಂ ನಾ ಬೇರೆ, ನಾ ಹಿಂದೂ ನಾ ಬೇರೆ, ನಾ ಕ್ರಿಶ್ಚಿಯನ್ ನಾ ಬೇರೆ,
ನೀವು ಬೇರೆ ಬೇರೆ ಆದ್ರೆ ಇಂಡಿಯಾ ಏನಿದು ಆ ಒಂಥರ ಮಜಾಕ್ ಆಗ್ಬಿಟ್ಟೈತಿ. ಈ ಅದಕ್ಕೆ ಹೇಳೋದು UCC ಕಮ್ ವಿತ್ UCC ಆಲ್ ಸ್ಟೇಟ್ ಗೌರ್ಮೆಂಟ್. ಈಗ ಗೋವಾದೊಳಗೆ ಮಾತ್ರ ಜಾರಿಯಲ್ಲಿ ಐತಿ ಬಿಕಾಸ್ ಆಫ್ ವಾಟ್, ಅಲ್ಲಿ ಪೋರ್ಚುಗೀಸರ ಆಡಳಿತ ಇತ್ತು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಆಗ್ಲೇ ಜಾರಿಗೆ ತಗೊಂಬಂದಿದ್ರು. ಅಲ್ಲಿ ಗೋವಾದೊಳಗೆ ಐತಿ, ಅದನ್ನ ಒಪ್ಕೊಂತಾರೆ. ಗೋವಾದೊಳಗೆ ಇದ್ದದ್ದು ಎಲ್ಲನೂ ಓಕೆ. ಈಗ ಉತ್ತರಾಖಂಡದೊಳಗೂ ತಗೊಂಬಂದಾರೆ. ಉತ್ತರಾಖಂಡ ಗೌರ್ಮೆಂಟ್ ಬ್ರಿಂಗ್ ದಿ UCC. ಹೌದಾ, ಅಲ್ಲಿನೂ ಕೂಡ ಜಾರಿಗೆ ತಗೊಂಬಂದೈತಿ. ನಾವೇ ಮಾಡ್ತೀವಿ ಅಲ್ಲಿದು ಇಲ್ಲಿದು ಬೇಡ, ಹೋಲ್ ಓವರ್ ಇಂಡಿಯಾಕ್ಕೆ ಒಂದು UCC ಅನ್ನ ತಗೊಂಬರ್ರಿ ಅಂತೇಳಿ. ಹೌದಾ, ಇದೇನ್ ತಪ್ಪಲ್ಲ. ಬಿಕಾಸ್ ಆಫ್ ವಾಟ್, ಎಲ್ಲ ಗೌರ್ಮೆಂಟ್ಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನ ತಗೊಂಡು ಬರಲು ಉತ್ಸುಕವಾಗಿದ್ದಾಗ ಈ ಸ್ಟೇಟ್ ಪಾಲಿಸಿಯನ್ನ ಯಾಕೆ ಬೇಡ ಅಂತೀರಿ? ಡೈರೆಕ್ಷನ್ ಅನ್ನ ಯಾಕೆ ಬೇಡ ಅಂತೀರಿ? ಹೌದಾ, ನಿರುದ್ಯೋಗ ಭತ್ಯೆಯನ್ನು ಒಪ್ಕೊಂತೀರಿ, ಫ್ರೀ ಲೀಗಲ್ ಏಡ್ ಅನ್ನು ಒಪ್ಕೊಂತೀರಿ. ವೈ ನಾಟ್ UCC? ಧರ್ಮ ಅಡ್ಡ ಬರ್ತೈತಿ ಅಂತೇಳಿ ಕೆಲವೊಂದಿಷ್ಟು ಜನದ ವಾದ. ಹೌದಾ, ಧರ್ಮ ಪ್ರೋಗ್ರೆಸಿವ್ ಆಗಿರಬೇಕೆ ಹೊತ್ತು ರಿಗ್ರೆಸಿವ್ ಆಗಿರಬಾರ್ದು. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ದೇ ಆರ್ ಲುಕ್ ಆಫ್ಟರ್. ಅವ್ರು ಅದ್ರ ಬಗ್ಗೆ ನೋಡ್ಕೊಂತಾರೆ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ನಾವು ಹೇಳ್ಬೇಕಾಗಿರೋದು ಇಷ್ಟೇ, ದಿಸ್ ಇಸ್ ಅ ಲಿಬರಲ್. ಈ DPSPಗಳನ್ನ ವರ್ಗೀಕರಣ ಮಾಡಿದಾಗ ಲಿಬರಲ್, ಗಾಂಧಿಯನ್ನು, ಆಮೇಲೆ ನಿಯೋ DPSPಗಳು ಅಂತ ಬರ್ತವೆ. 3 ರೀತಿ ವರ್ಗೀಕರಣ ಮಾಡ್ತಾರೆ. ಇದು ಅದರೊಳಗೆ ಲಿಬರಲ್ ಪಾಯಿಂಟ್ನೊಳಗೆ ಬರ್ತೈತಿ. ಹೌದಾ, ಇದಿಷ್ಟು ಮಾಹಿತಿ ಆರ್ಟಿಕಲ್ 44ರ ಬಗ್ಗೆ. ಇದರಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತಿ, ಮತ್ತೆ ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗಕ್ಕೆ ಬರ್ತೈತಿ ಅಂತ ಅನ್ಕೊಂತೀನಿ ನಾನು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡ್ರಿ. ಆಮೇಲೆ ಕಮೆಂಟ್ ಬಾಕ್ಸ್ ಓಪನ್ ಐತಿ. ಏನಾದ್ರೂ ತಪ್ಪು ಮಾಹಿತಿಯನ್ನ ಸಪ್ಲೈ ಮಾಡಿದ್ವಿ ಅಂತಂದ್ರೆ ನಿಮಗೆ ಕೊಟ್ಟಿದ್ವಿ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ, ತಿದ್ಕೊಂತೀವಿ. ಆಮೇಲೆ ಏನೂ ತಪ್ಪು ಮಾಹಿತಿ ಇರಲಿಲ್ಲ ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ, ಜೊತೆಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ.